ನಮ್ಮದೊಂದು 2-3 ಕ್ಲಾರಿಫಿಕೇಷನ್ನು. ಇವತ್ತು SIT ತನಿಖೆ ಅದು 1 ತಿಂಗಳಾಗ್ಬೋದು, ಅಂತಿಮ ವರದಿ ಬರೋದಕ್ಕೆ 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, FSL ಎಲ್ಲ ವರದಿ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮೊನ್ನೆ ಗುಜರಾತಲ್ಲಿ ಒಂದು ಫ್ಲೈಟ್ ಆಗಿ ಅಲ್ಲಿ 200ಕ್ಕೂ ಹೆಚ್ಚು ಜನ ಸತ್ತೋಗಿ ಎಲ್ಲ ಬೂದಿ ಆದಾಗಲೂ ಕೂಡ 1 ವಾರದೊಳಗಡೆಗೆ DNA ಚೆಕ್ ಮಾಡಿ ಅವರವ್ರ ಶವಗಳನ್ನು, ಅಸ್ಥಿಯನ್ನು, ಬೂದಿಯನ್ನೆಲ್ಲ ಕೊಡ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇರ್ತಕ್ಕಂಥ ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ನಮ್ಮ ದೇಶದಲ್ಲಿ ಎಲ್ಲಿದೆಯೋ ಅದನ್ನು ತರಿಸಿ, ಯಾಕೆಂದರೆ ಅಲ್ಲೂ ಕೊಳೆಯೋದಿಲ್ಲ ಸರ್, ಅದು ಮೂಳೆ ಪುಡಿ ಆಗ್ಬೋದು. ಅಲ್ಲಿದೆಯಲ್ಲ, ಅಲ್ಲೂ ಯಾವತ್ತೂ ಕೂಡ ನನಗೆ ಗೊತ್ತಿರೋ ಹಾಗೆ ಅದು ಏನೂ ಆಗೋದಿಲ್ಲ, ದಂತಪಂಥಿ ಹಂಗೆ ಇರ್ತದೆ. ಅಲ್ಲ ಎಲ್ಲೇ ಇಲ್ವಲ್ಲ, ಗುಂಡಿಯಲ್ಲಿ ಏನು ಸಿಗ್ಲಿಲ್ವಲ್ಲ. ನಾನು ಹೇಳೋದು, ಈ ಗುಂಡಿಯಲ್ಲಿ 15 ಗುಂಡಿಯಲ್ಲಿ ತೆಗೆದಾಗ ಒಂದು ಅಲ್ಲಾದರೂ ಸಿಗಬೇಕಲ್ವ. ಆಯಿತು ಮಾಡಿ, ಅದರಲ್ಲಿ ಎಲ್ಲೋ ಒಂದು ಔದ್ಕೊಂಡಿರ್ಬೋದು ಅಂತೇಳಿ ಮಾಡಿ. ಈ 3 ತಿಂಗಳು ಅಂದಾಗ ಏನಾಗ್ತದಣ್ಣ, ನಾವು ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದೆ ನಾನು. ನಾವು ಯಾವುದೋ ರಾಜಕೀಯ ಘೋಷಣೆ ಹಾಕ್ಕೊಂಡು ಹೋಗಿಲ್ಲ, ಫ್ಲ್ಯಾಗ್ ಕಟ್ಕೊಂಡು ಹೋಗಿಲ್ಲ, ಕೇಸರಿ ಧ್ವಜ ಕಟ್ಕೊಂಡು ಕೇಸರಿ ಶಾಲ್ ಹಾಕ್ಕೊಂಡು ಹೋಗಿದ್ವಿ. ಅಲ್ಲಿ ಭಗವಂತನ ಘೋಷಣೆ ಬಿಟ್ಟು ನಾವೇನು ಕೂಡ ಮಾಡಲಿಲ್ಲ. ಆದರೂ ಕೂಡ ಕೆಲವು ಟೀಕೆ ಟಿಪ್ಪಣಿಗಳು ಬಂತು. ಅಲ್ಲಿ ಹೋದಾಗ ಆ ಅಂಗಡಿಯವರು ಹೇಳಿರೋದು, ಯಾವಾಗಿದ್ರೂ ತನಿಖೆ ಶುರುವಾಯಿತು ಆವತ್ತಿಂದ ಭಕ್ತರು ಬರೋದೇ ಕಡಿಮೆ ಆಗೋಗವ್ರೆ, ಖಾಲಿ ಐತೆ, ಭಯಭೀತರಾಗವ್ರೆ. ಇದು ಅಲ್ಲಿ ಮಾತಾಡಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ನನ್ನದೊಂದು ಸಲಹೆ ಇರ್ತಕ್ಕಂಥದ್ದು, ಈ 3 ತಿಂಗಳು ಏನು ಹೇಳಿದ್ರಲ್ಲ, ಆದಷ್ಟು ಶೀಘ್ರದಲ್ಲಿ 15 ದಿನನ 1 ತಿಂಗಳು ಟೈಮ್ ಬೌಂಡ್ ಕೊಟ್ಕೊಂಡು ಹಗಲು ರಾತ್ರಿ ಮಾಡಿ. ಯಾಕಂದರೆ ಇನ್ನು 3 ತಿಂಗಳು ಜನ ಆತಂಕದಲ್ಲಿ ಕಾಯೋಂಥದ್ದು ಬೇಡ. ಯಾಕಂದರೆ ಇದು ಭಾಳ ಸೂಕ್ಷ್ಮವಾದಂಥ ವಿಚಾರ. ಗೃಹ ಸಚಿವರು ಅದನ್ನು ಸ್ವಲ್ಪ ಬೇಗ ಮಾಡಬೇಕು. ಆಮೇಲೆ SITಯಲ್ಲಿ ಆಯಿತು, ಅದರಲ್ಲಿ ತಪ್ಪಿತಸ್ಥರು ನಿರಪರಾಧಿಗಳು ಅಂತ ಆದಮೇಲೆ ಅಲ್ಲಿಗೆ ಕೊನೆ ಮಾಡ್ತೀರಾ, ಇಲ್ಲ ಅಂತಾರೆ ತಿರುಗಿ ಇನ್ಯಾರೋ ಏನು ಹೇಳಿದ್ರು ಅಂತೇಳಿ ಅದನ್ನು ಮುಂದುವರ್ಸೋಕೊಂಡ ಹೋಗ್ತಕ್ಕಂಥದ್ದನ್ನ ದಯವಿಟ್ಟು ಮಾಡಬೇಡ್ರಿ. ಇದಕ್ಕೇನಾದರೂ ಅಂತಾರಾಷ್ಟ್ರೀಯ ಜಾಲ ಇದ್ದರೆ ನಿಮ್ಮ ತನಿಖೆಯಲ್ಲಿ ಗೊತ್ತಾದರೆ ಆಮೇಲೆ ಯಾವುದು ಕೊಡಬೇಕೋ ಅದನ್ನು ಮುಂದಿನ ತಿಂಗಳಲ್ಲಿ ಹೆಚ್ಚಿನ ತನಿಖೆ ಕೊಡೋದು ನಮ್ಮದೇನು ಅಭ್ಯಂತರ ಇಲ್ಲ. 3ನೇದು, ಇವತ್ತು BJPನವರು ಅಲ್ಲಿ ಹೋಗಿ ರಾಜಕೀಯ ಮಾಡಿದ್ರು, ಇದೆಲ್ಲ ಹೇಳಿದ್ರಿ. ಇವತ್ತು ಆ ಕಡೆ ಭಾಗದಲ್ಲಿ, ನಾನು ಆ ಕಡೆ ಈ ಕಡೆ ಅಂತ ಹೇಳಲ್ಲಿ ಯಾರೂ ತಪ್ಪು ತಿಳ್ಕೊಳೋದು ಬೇಡ, ಈ 10-12 ದಿನದಲ್ಲಿ ಯಾರಾದರೂ ಆ ಕಡೆ ಭಾಗದ ಶಾಸಕರು ಧರ್ಮಸ್ಥಳಕ್ಕೆ ಹೋಗಿದ್ದಾರಾ? ಇಲ್ಲ ಅಂದರೆ ಇದು ಜನಗಳಿಗೆ ನಂಬಿಕೆ ಬರಬೇಕು. ಅಲ್ಲಿ ಮಂಜುನಾಥ ಸ್ವಾಮಿ ಕೊಲೆ ಮಾಡಿಲ್ಲ, ದೇವರೇನು ಅಪಚಾರ ಮಾಡಿಲ್ಲ, ವ್ಯಕ್ತಿಗಳ ಮೇಲೆ ಏನೋ ಐತೆ ಅದರಲ್ಲಿ. ಆದರೆ ದೇವಸ್ಥಾನಕ್ಕೆ ಹೋಗಿ ಏನು ಸಮಸ್ಯೆ? ದಯವಿಟ್ಟು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಶನಿವಾರ ಬಸ್ ಮಾಡಿಕೊಂಡು ಎಲ್ಲರನ್ನೂ ಕರ್ಕೊಂಡು ಒಂದ್ಸರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ನಮಸ್ಕಾರ ಹಾಕಿ ಬನ್ನಿರಿ. ಜನಗಳ ನಂಬಿಕೆ ಬರ್ತದೆ, ಜನಗಳ ನಂಬಿಕೆ ಬರ್ತದೆ. ಅಲ್ಲ ಹೇಳಿದೆ ನಾನು, ಈಗ ನಾವು ಬನ್ನಿ ಮುಗಿದಲ್ಲ, ರಾಜ್ಯಾಧ್ಯಕ್ಷರು ಎಲ್ಲರೂ ಹೋಗಿದ್ದೀವಿ, ಜನಗಳಿಗೆ ಒಂದು ಸ್ವಲ್ಪ ವಿಶ್ವಾಸ ಬಂದೈತೆ. ಮುಖ್ಯಮಂತ್ರಿಗಳು ತಾವು ಹೋದ್ರೆ ಇಡೀ ದೊಡ್ಡ ಇಂಪ್ಯಾಕ್ಟ್ ಆಗ್ತದೆ. ದೇವಸ್ಥಾನಕ್ಕೆ ಹೋಗ್ರಿ, ದೇವ್ರ ನಮಸ್ಕಾರ ಹಾಕ್ರಿ, ದೇವ್ರಿಗೆ ಏನು ಅಪಚಾರ ಆಗಿಲ್ಲ ಅಂತ ಹೇಳಿದ್ರೆ ನಮಗಿನ ಜಾಸ್ತಿ ಹೆಸರು ನಿಮಗೆ ಬರ್ತದೆ. ಆಯ್ತು ವಿಶ್ವನಾಥ್, ದಯವಿಟ್ಟು ಹೋಗಿ ಬನ್ನಿ ಅಂತಕ್ಕಂಥ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ,